ಪಟ್ಟಾಭಿಷೇಕ ಮಹೋತ್ಸವ ಈ ಶುಭ ಸಮಯದಲ್ಲಿ ನಮ್ಮೆಲ್ಲರನ್ನೂ ಹರಿಸುತ್ತಾಯಿತು. ಎಂತಹ ಹರ್ಷದ ಸುದಿನವಿದು. ಈ ದಿನ ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಅವರ ಕೃಪಾಶೀರ್ವಾದವನ್ನು ಪಡೆದು ಕೃತಾರ್ಥಳಾಗುವೆನು. ಮಮ ಪ್ರಾಣ ಕಾಂತಗೆ
ವಿನಯದಿ ಕಟ್ಟುತ್ತೆ ಘನತರ ಪಾಠವ ವಿನಯದಿ ಕಟ್ಟುತ್ತೆ ಘನತರ ಪಾಠವ ವಿನಯದಿ ಕಟ್ಟುತ್ತೆ ಹರುಷವು ಸೂಚಿಸುವುದು ಮನಕ್ಕೆ ಸುರಚಿರ ವಾರ್ತೆಯ ಕೇಳಲು ಮನಗೆ ಸುರಚಿರ ವಾರ್ತೆಯ ಕೇಳಲು ಮನಗೆ ಹರುಷವು ಸೂಚಿಸುವುದು ಮನಗೆ ಇದು ರತ್ನಹಾರವೋ ಇದು ಪಚ್ಚಿ ಪಾದಾಕವೋ ಇದು ರತ್ನಹಾರವೋ ಇದು ಪಚ್ಚಿ ಪಾದಾಕವೋ ಹರುಷದಿ ನೀಡುವೆ ಭೂಸುರರಿಗೆ ನಾ ಹರುಷದಿ ನೀಡುವೆ ಭೂಸುರರಿಗೆ ನಾ ಹರುಷದಿ ನೀಡುವೆ ಭೂಸುರರಿಗೆ ನಾ ಹರುಷದಿ ನೀಡುವೆ ಭೂಸುರರಿಗೆ ನಾ ಹರುಷವು ಸೂಚಿಸುವುದು ಮನಗೆ ಸುರಚಿರ ವಾರ್ತೆಯ ಕೇಳಲು ಮನಗೆ ಸುರಚಿರ ವಾರ್ತೆಯ ಕೇಳಲು ಮನಗೆ ಹರುಷವು ಸೂಚಿಸುವುದು ಮನಗೆ ಓಹೋ, ಜಾನಕಿಯು ಈ ದಿನ ನನ್ನ ಪಟ್ಟಾಭಿಷೇಕ ಮಹೋತ್ಸವವೆಂದು ಸಂತೋಷದಿಂದಿರೋಳು. ಈಕೆಗೆ ನನ್ನ ಅರಣ್ಯವಾಸದ ವಿಷಯವನ್ನು ಹೇಗೆ ತಿಳಿಸಲಿ? ಸೀತಾ, ಸೀತಾ, ಹರಿಪುರ ಭುವನ ವನಿತೆ ಮುಡಿದ ಮಲ್ಲಿಗೆಯೋ ಧರೆಯನ್ನು ಧರಿಸಲವತರಿಸಿದ ದಿನಮಣಿಯೋ ರಾಮ ಮೇಘ ಶ್ಯಾಮ ಸುವಿಚಾರಶೀಲ ನೀಲಕುಂತಳ ವಿಶಾಲ ಪಾಲ ರಾಮನ ನೋಡುವೆ ಮನ ಥಣಿವ ತನಕ ಶ್ರೀರಾಮನಿಗೆ
ಕಸ್ತೂರಿ ತಿಲಕ ಸಖ ಏನು ಸಂತೋಷ ಬಾರಿದೆ ಸ್ವಾಮಿ ಸಖ ಏನೋ ಸಂತೋಷ ವಾಗಿದೆ ಸಖ ಏನೋ ಸಂತೋಷ ವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ ಸಖ ಏನೋ ಸಂತೋಷ ವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ ಸಖ ಏನೋ ಸಂತೋಷ ವಾಗಿದೆ ರಮಣ ರಾಮನೋ ಸಹಜ ಸುಂದರನೋ ರಮಣ ರಾಮನೋ ಸಹಜ ಸುಂದರನೋ ಸರಿ ಸಮರಿಲ್ಲದೆ ಮೆರೆಯುವನೋ ರಮಣ ರಾಮನೋ ಸಹಜ ಸುಂದರನೋ ಸರಿ ಸಮರಿಲ್ಲದೆ ಮೆರೆಯುವನೋ ಅರಸ ರಾಮನ ಜಯಕಾರ ಅರಸ ರಾಮನ ಜಯಕಾರ ಕೇಳುತ್ತ ನಲಿವಿನ ಮನಸಾರ ಹರಿಪುತ್ರ ಕೇಳುತ್ತ ನಲಿವಿನ ಮನಸಾರ ಸಖ ಏನು ಹರಿಪುತ್ರ ಸಖ ಏನೋ ಸಂತೋಷ ವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ ಸಖ ಏನೋ ಸಂತೋಷ ವಾಗಿದೆ
ಆರ್ಯಪುತ್ರ. ಸ್ವಾಮಿ, ಇದೇನು ಪ್ರಭು, ಈ ರೀತಿ ಚಿಂತಾಕ್ರಾಂತದಿಂದಿರುವಿರಿ? ಸೀತಾ, ಇಂದು ನನ್ನ ಪಟ್ಟಾಭಿಷೇಕ ಮಹೋತ್ಸವವು ನಡೆಯುವುದಿಲ್ಲ. ಏನು ಹೇಳಿದಿರಿ ಸ್ವಾಮಿ? ನಿಮ್ಮ ಪಟ್ಟಾಭಿಷೇಕವೂ ನಡೆಯುವುದಿಲ್ಲವೇ? ಅದಕ್ಕಾಗಿ ಇಷ್ಟೊಂದು ಚಿಂತಿಸುತ್ತಿರುವಿರಾ ಸ್ವಾಮಿ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಸೀತಾ. ಸ್ವಾಮಿ,
ದಶರಥ ತಾನೋ ಸ್ವತ ಭರತನಿಗೆ ರಾಜ್ಯವನ್ನು ಆರ್ಮಿತ್ರ ಪಿತ ದಶರಥ ತಾನೋ ಸ್ವತ ಭರತನಿಗೆ ರಾಜ್ಯವನ್ನು ಅತಿಶಯದೆಂದಿತ್ತನು ಕೇಳ್ ಜನಕನು ಅತಿಶಯದೆಂದಿತ್ತನು ಕೇಳ್ ಜನಕನು ಏನ ಹೇಳಲಿನ್ನ ಸರಸೀರು ಹಮುಕಿಯೊಳೆಯನ ಸಖಿ ಜಾನಕಿ ಏನ ಹೇಳಲಿನ್ನ ಜನಕನು ಎನ್ನನು ವನಕ್ಕೆ ಪೋಪುದೆಂದ ಜನಕನು ಎನ್ನನು ವನಕ್ಕೆ ಪೋಪುದೆಂದು ಎನಗಾಜ್ಞಯನೆತ್ತನು ಕೇಳ್ ಜನಕನು ಎನಗಾಜ್ಞಯನೆತ್ತನು ಕೇಳ್ ಜನಕನು ಏನ ಪೇಳಲಿನ್ನ ಸರಸೀರು ಹಮುಕಿಯೊಳೆಯನ ಸಖಿ ಜಾನಕಿ ಏನ ಪೇಳಲಿನ್ನ ಜಾನಕಿ ಹಿಂದೆ ಮಾತೆಯಾದ ಕೈಕಾದೇವಿಗೆ ದೇವಾಸುರರ ಯುದ್ಧ ಕಾಲದಲ್ಲಿ ತಂದೆಯವರು 2 ವರಗಳನ್ನು ಕೊಟ್ಟಿದ್ದರಂತೆ. ಹೌದು ಸ್ವಾಮಿ, ಅದನ್ನು ನಾನು ಕೇಳಿರುವೆನು. ನಮ್ಮ ಚಿಕ್ಕಮ್ಮಳಾದ ಕೈಕಾದೇವಿಯು ಆ 2 ವರಗಳನ್ನು ನಡೆಸಿಕೊಡುವಂತೆ ಬೇಡಿಕೊಂಡಿರೋಳು ಸೀತಾ. ಏನೆಂಬುದಾಗಿ ಪ್ರಭು? ಮೊದಲನೆಯ ವರಕ್ಕೆ ತನ್ನ ಮಗನಾದ ಭರತನಿಗೆ ಅಯೋಧ್ಯ ರಾಜ್ಯ ಪಟ್ಟಾಭಿಷೇಕ ಕಟ್ಟುವುದಾಗಿಯೂ, ಇನ್ನು 2ನೇ ವರಕ್ಕೆ ನಾನು ನಾರುಮುಡಿಯನ್ನುಟ್ಟು 14 ವರ್ಷ ಜಟಾವಲ್ಕಧಾರಿಯಾಗಿ ಅರಣ್ಯವಾಸ ಮಾಡುವುದಾಗಿಯೂ ಬೇಡಿಕೊಂಡಿರಲು ಸೀತಾ. ಸ್ವಾಮಿ, ಇದಕ್ಕೆ ಮಾವನವರು ಸಹ ಸಮ್ಮತಿಸಿರುವರೇ? ತಾನು ಕೇಳಿದ ವರಗಳನ್ನು ನಡೆಸಿಕೊಡುವಂತೆ ತಂದೆಯವರಿಂದ ಮೊದಲೇ ಭಾಷೆಯನ್ನು ತೆಗೆದುಕೊಂಡಿರುವಳು. ಇನ್ನು ತಂದೆಯವರು ಒಪ್ಪದಿರಲು ಸಾಧ್ಯವೇ ದೇವಿ? ಅಯ್ಯೋ ಎಲೆಯುವಿದೆಯೇ, ನಿನ್ನ ಹೃದಯವು ಅದೆಷ್ಟೊಂದು ಕಠಿಣವು. ಸಕಲ ಸಾಮಂತ ರಾಜರಿಂದ ರಾಜ್ಯಭಾರ ಮಾಡಬೇಕಾಗಿದ್ದ ನೀವು ಈ ರೀತಿ ನಾರ್ಗುಡಿಯನ್ನುಟ್ಟು ವನವಾಸಕ್ಕೆ ಹೋಗುವುದೇ? ಹಿರಿಯೇ, ನಿನ್ನ ಹೃದಯವು ಅದೆಷ್ಟೊಂದು ಕಠಿಣವು. ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ನಾಶವಾಗಿ ಹೋಗವೆ. ಜಾನಕಿ, ಚಿಂತಿಸಬೇಡ. ಪಿತೃವಾಕ್ಯ ಪರಿಪಾಲನೆಗಾಗಿ 14 ವರ್ಷ ಅರಣ್ಯವಾಸವನ್ನು ಮುಗಿಸಿಕೊಂಡು ಬಹುಬೇಗ ಬಂದು ಬಿಡುತ್ತೇನೆ. ಅದುವರೆಗೂ ನೀನು ಇಲ್ಲಿಯೇ ಅತ್ತೆ ಮಾವಂದರ ಸೇವೆ ಮಾಡಿಕೊಂಡು ಅರಮನೆಯಲ್ಲಿಯೇ ಸುಖದಿಂದಿರು. ಕ್ಷಮಿಸಿ ಸ್ವಾಮಿ, ನಿಮ್ಮನ್ನಗಲಿ ಒಂದು ಗಳಿಗೆಯೂ ನಾನು ಜೀವಿಸಿರಲಾರೆ ಪ್ರಭು. ನೀವಿರದ ಈ ಅಯೋಧ್ಯೆಯು ನನಗೆ ಅರಣ್ಯ ವಾಸವಾಗುವುದು. ದಯಮಾಡಿ ನನ್ನನ್ನು ನಿಮ್ಮ ಸಂಗಡವೇ ಕರೆದುಕೊಂಡು ಹೋಗಿ ಪ್ರಭು. ಏನು, ನೀನೂ ಸಹ ನನ್ನೊಡನೆ ಅರಣ್ಯಕ್ಕೆ ಬರುವುದೇ? ಬೇಡ ಜಾನಕಿ, ಬೇಡ. ಸುಮಕೋಮಲೆಯಾದ ನಿನಗೆ ಈ ಅರಣ್ಯವು ತಕ್ಕದ್ದಲ್ಲ. ಆದ್ದರಿಂದ ಅರಮನೆಯಲ್ಲಿಯೇ ಸುಖದಿಂದಿರು. ಸಾಧ್ಯವಿಲ್ಲ ಸ್ವಾಮಿ, ಸಾಧ್ಯವಿಲ್ಲ. ಸೂರ್ಯನಿಲ್ಲದ ಗಗನದಂತೆಯೂ ದೇವರಿಲ್ಲದ ಗುಡಿಯಂತೆಯೂ ನೀವಿರದ ಈ ಅಯೋಧ್ಯೆಯಲ್ಲಿ ಅರೆಗಳಿಗೆಯೂ ನಾನು ಬದುಕಿರಲಾರೆ ಸ್ವಾಮಿ. ನನ್ನನ್ನು ನಿಮ್ಮ ಸಂಗಡವೇ ಕರೆದುಕೊಂಡು ಹೋಗಿ ನಿಮ್ಮ ಸೇವೆಯನ್ನು ಮಾಡುತ್ತಾ ನಾನು ಅರಣ್ಯದಲ್ಲಿಯೇ ಕಾಲ ಕಳೆಯುವೆನು ಪ್ರಭು. ಜಾನಕಿ, ಹಠ ಹಿಡಿಯಬೇಡ ಜಾನಕಿ, ಹಠ ಹಿಡಿಯಬೇಡ. ಘೋರ ಮೃಗಗಳಿಂದಲೂ ಕಠೋರ ರಾಕ್ಷಸರಿಂದಲೂ ಕೂಡಿದ ಆ ಅರಣ್ಯದಲ್ಲಿ ಅಬಲೆಯಾದ ನಿನ್ನನ್ನು ರಕ್ಷಿಸುವುದು ಬಹು ಕಷ್ಟಕರವಾಗುವುದು ಜಾನಕಿ. ನನ್ನ ತಂದೆಯು ಇಂತಹ ಪುರುಷಾಕೃತಿಯ ಹೆಂಗಸಿಗೆ ಕೊಟ್ಟು ನನ್ನನ್ನು ವಿವಾಹ ಮಾಡುತ್ತಾರೆಂದು ಕನಸಿನಲ್ಲಿಯೂ ಸಹ ನಾನು ಭಾವಿಸಿರಲಿಲ್ಲ ಪ್ರಭು. ಕನಸಿನಲ್ಲಿಯೂ ನಾನು ಭಾವಿಸಿರಲಿಲ್ಲ. ನನ್ನನ್ನು ಪುರುಷಾಕೃತಿಯ ಸ್ತ್ರೀ ಎಂದು ಭಾವಿಸಿದೆಯಾ? ಪಾಪ, ನನ್ನನ್ನು ಅಗಲಿರಲಾರದ ಸಂಕಟ ಉದ್ರೇಕದಿಂದ ಈ ರೀತಿ ಮಾತನಾಡುತ್ತಿರುವೆಯಾ ಸೀತಾ? ನಿನ್ನ ಅಭಿಷ್ಟವನ್ನು ನಾನೇಕೆ ಬಿಣ್ಣವೆಂದಲ್ಲಿ? ನೀನು ಸಹ ನನ್ನೊಡನೆ ಅರಣ್ಯವಾಸಕ್ಕೆ ಬರುವೆಯಂತೆ ನಡೆ. ಚಿಂತಾಕ್ರಾಂತರಾಗಿರುವ ತಂದೆಯವರನ್ನು ಸಂತೈಸಿ ಆತನ ಅನುಮತಿಯನ್ನು ಪಡೆದು ಅರಣ್ಯವಾಸಕ್ಕೆ ಹೊರಡೋಣ. ಹಾಗೆ ಆಗಲಿ ಸ್ವಾಮಿ. ಕೈಕೆಯ ದುರಾಭಿಪ್ರಾಯ ನೆರವೇರಲೇ ಕೂಡದು.
ಈ ಕೋಸಲ ಸಿಂಹಾಸನ ನನ್ನ ಅಣ್ಣ ರಾಮಚಂದ್ರನಿಗೆ ಸಲ್ಲಬೇಕು. ಅಲ್ಲವೆಂದವರ 7 ಹೆಸರು ಇಲ್ಲದಂತೆ ಮಾಡಿಕೊಳ್ಳಬೇಕು. ಲಕ್ಷ್ಮಣ, ಆವೇಶದಲ್ಲಿ ಅನರ್ಥವಾಗಕೂಡದು ಸಹೋದರ. ಅನರ್ಥವಾಗದ ಹೊರತು ಈಗ ತಲೆದೋರಿರುವ ದುರಾಭಿಪ್ರಾಯ ಶಮನವಾಗದಣ್ಣ. ಶಾಂತಂ ಪಾಪಂ ಶಾಂತಂ ಪಾಪಂ. ಧರ್ಮಶೀಲನಾದ ದಶರಥ ಚಕ್ರವರ್ತಿಯ ಸುಪುತ್ರನಾಗಿ ನಿನ್ನ ಬಾಯಿಂದ ಇಂತಹ ಅಧರ್ಮ ನುಡಿಗಳೇ ಲಕ್ಷ್ಮಣ? ಧರ್ಮಮೂರ್ತಿಯಾದ ನಿಮ್ಮನ್ನು ಕಾಡಿಗಟ್ಟುವ ಅಧರ್ಮ ಪದರಿಗೆ ಧರ್ಮ ಮಾರ್ಗಗಳ ವಿತರಣೆ ಇದೆ ಎಂದೇ ನಿಮ್ಮ ಅಭಿಪ್ರಾಯವೇ? ಹೌದು ಲಕ್ಷ್ಮಣ. ಹಾಗಾದರೆ ನಿಶ್ಚಿತವಾಗಿರುವ ರಾಜ್ಯ ಪಟ್ಟವನ್ನು ತಪ್ಪಿಸಿ ಅರಣ್ಯ ವಾಸವನ್ನು ವಿಧಿಸಿರುವುದು ಧರ್ಮವೆಂದೇ ನಿಮ್ಮ ಅಭಿಪ್ರಾಯವೇ? ಹೌದು ಲಕ್ಷ್ಮಣ. ಆದ್ದರಿಂದಲೇ ನಾನು ಅರಣ್ಯವಾಸಕ್ಕೆ ಹೊರಡಲು ಸಿದ್ಧನಾಗಿರುವುದು. ಅಣ್ಣ, ಏನು ಹೇಳಿದೆ? ಮಾನವಿಲ್ಲದ ಈ ಹೀನ ಕೈಕೆಯ, ಮಾನವಿಲ್ಲದ ಈ ಹೀನ ಕೈಕೆಯ ಜನತನವನ್ನು ನೀನು ಏನ ಬೇಡ ಅಣ್ಣ, ನೀನ ಮಾತನು ರುದ್ಧನೀಯ ಪರಯ ಮಾದೆ. ಮಾನವಿಲ್ಲದ ಈ ಹೀನ ಕೈಕೆಯ, ಮಾನವಿಲ್ಲದ ಈ ಹೀನ ಕೈಕೆಯ ಜನತನವನ್ನು ನೀನು ಏನ ಬೇಡ ಅಣ್ಣ, ನೀನ ಮಾತನು. ಅಣ್ಣ, ಏನ ಹೇಳಿದೆ? ರುದ್ಧನೀಯ ಪರಯ ಮಾಲೆ, ರುದ್ಧನೀಯ ಪರಯ ಮಾದೆ. ಎದೆನೆಂದುದ ಬರದ ನಾನು, ಎದೆನೆಂದುದ ಬರದ ನಾನು ಸತ್ತು ಗೈಯದ ಏತು ಮೆರವ ರುದ್ಧ ವಿಚಾರವ ಏನ ಬೇಡ ಅಣ್ಣ, ನೀನ ಮಾತನು, ನೀನ ಮಾತನು, ನೀನ ಮಾತನು. ಅಣ್ಣ, ನೀವು ಅರಣ್ಯವಾಸಕ್ಕೆ ಹೋಗಲೇ ಕೂಡದು. ಆ ಮಹಮಾಂತರ್ಯ ವಿಷಪೂರಿತಳಾದ ಕಾಳ ಸರ್ಪಿಣಿಯ ಮಾಯಾಪಾಶವು ತಲೆಗೆ ಮುಂದಾಲೋಚನೆ ಇಲ್ಲದೆ ವೃದ್ಧನಾದ ತಂದೆಯ ಮರಳು ಮಾತುಗಳನ್ನು ನೀವು ನಡೆಸಲೇ ಕೂಡದು. ದಿಗಂತ ವಿಶ್ರಾಂತ ವಿಶ್ವವಿಖ್ಯಾತಿಗಳಿಂದ ಕಂಗೊಳಿಸುತ್ತಿರುವ ಸಕಲ ಪ್ರಜಾರಂಜಕ ಶ್ರೀ ರಾಮಚಂದ್ರನಲ್ಲಿ ಕನಿಷ್ಠನಾದ ಭರತ, ಆ ಕೈಗೆಯ ಪುತ್ರ, ಅವನೆಲ್ಲಿ? ಧರ್ಮ ಮಾರ್ಗಗಳನ್ನು ಮೀರಿ ನಡೆಯುವ ಆತರೆ ಮಾತಾ ಪಿತೃ ಗುರುವೇ ಶಿಕ್ಷಾರ್ಹರೇ ಹೊರತು ರಕ್ಷಾರ್ಹರಾಗಲಾರರು. ಲಕ್ಷ್ಮಣ, ಎಂತಹ ದುಡುಕಿನ ನಿರ್ಧಾರವಿದು? ಅರಣ್ಯಕ್ಕೆ ಹೋಗೆಂದು ತಂದೆಯು ಆಜ್ಞಾಪಿಸಲೂ ಇಲ್ಲ, ಅನುಮತಿಯನ್ನು ಕೊಡಲೂ ಇಲ್ಲ. ಇದು ನನ್ನ ವಂಶದ ಗೌರವವನ್ನು ಕಾಪಾಡುವುದಕ್ಕಾಗಿ ನಾನಾಗಿಯೇ ಅರಣ್ಯವಾಸಕ್ಕೆ ಹೊರಡಲು ಸಿದ್ಧನಾಗಿರುವೆ. ಇದರಲ್ಲಿ ಇದು ನನ್ನ ಸ್ವಂತ ವಿಚಾರವಾದ್ದರಿಂದ ಇದರಲ್ಲಿ ದೋಷಾರೋಪವನ್ನು ಹೊರಿಸುವ ಅಧಿಕಾರ ಯಾರಿಗೂ ಇರುವುದಿಲ್ಲ. ಅಣ್ಣ, ಇಷ್ಟೊಂದು ವಿವೇಚನೆ ಇಲ್ಲದೆ ದುಡುಕಿದ ನನ್ನ ಸರ್ವದ ಅಪರಾಧಗಳನ್ನು ಮನ್ನಿಸು. ಧರ್ಮಜ್ಞನಾದ ನಿನ್ನ ಮಾತಿಗೆ ಪ್ರತಿ ಹೇಳಲಾರೆ. ಆದರೆ ನನ್ನದೊಂದು ಪ್ರಾರ್ಥನೆ. ಏನದು ಲಕ್ಷ್ಮಣ? ಸ್ವಾರ್ಥಪರರ ಮುಖದರ್ಶನವನ್ನು ಮಾಡಿಕೊಂಡು ನಾನು ಈ ಅಯೋಧ್ಯೆಯಲ್ಲಿರಲಾರೆ. ನಾನು ಕೂಡ ನಿಮ್ಮೊಡನೆ ಅರಣ್ಯಕ್ಕೆ ಬಂದು ನಿಮ್ಮ ಸೇವೆಯನ್ನು ಮಾಡಿಕೊಂಡಿರುತ್ತೇನೆ. ನನ್ನ ಅಭಿಪ್ರಾಯವನ್ನು ನಿರಾಕರಿಸದೆ ಸಂತೋಷದಿಂದ ಆಶೀರ್ವದಿಸಣ್ಣ. ಏನು, ನೀನು ಕೂಡ ನನ್ನೊಡನೆ ಅರಣ್ಯಕ್ಕೆ ಬರುವುದೇ? ಹೌದು, ನೀನಿಂತಹ ಸಮಯದಲ್ಲಿ ಅಯೋಧ್ಯೆಯಲ್ಲಿದ್ದರೆ ಅನರ್ಥಕ್ಕೆ ಕಾರಣವಾದರೂ ಆಗಬಹುದು. ಆಗಲಿ, ನೀನು ಕೂಡ ನನ್ನೊಡನೆ ಅರಣ್ಯವಾಸಕ್ಕೆ ಬರುವಂತೆ ನಡೆ ಲಕ್ಷ್ಮಣ. ಹಾಗೆ ಆಗಲಿ. ತಂದೆ, ಚಿಂತೆಯನ್ನು ತೊರೆದು ನಮಗೆ ಅರಣ್ಯವಾಸಕ್ಕೆ ಅನುಮತಿಯನ್ನು ಕೊಡಿ. ಮಾವನವರೇ, ನನ್ನ ಪತಿಯ ಸಂಗಡ ಅರಣ್ಯವಾಸಕ್ಕೆ ಹೋಗಲು ನನಗೆ ಅನುಮತಿಯನ್ನು ಕೊಡಿ. ನೀನು ಅರಣ್ಯವಾಸಕ್ಕೆ ಹೋಗುವುದಮ್ಮ? ಬೇಡ, ನೀನು ಇಲ್ಲೇ ಇರಮ್ಮ. ಸಾಧ್ಯವಿಲ್ಲ ಮಾವ.
ಅರ್ಧ ದೇಹ ಅರಮನೆಯಲ್ಲಿ, ಇನ್ನುಳಿದ ಅರ್ಧ ದೇಹ ಅರಣ್ಯದಲ್ಲಿ ಇರಲು ಸಾಧ್ಯವೇ? ನನ್ನ ಪತಿಯನ್ನಗಲಿ ಅರಗಳಿಗೆಯೂ ನಾನು ಜೀವಿಸಿರಲಾರೆ. ದಯಮಾಡಿ ನಾನು ಅವರೊಡನೆ ಅರಣ್ಯವಾಸಕ್ಕೆ ಹೋಗಲು ಅನುಮತಿಯನ್ನು ಕೊಡಿ. ಸೀತಾದೇವಿ, ಪತಿವ್ರತ ಶಿರೋಮಣಿ ಆದ ನಿನಗೆ ಪತಿ ಉತ್ತರ ಹೇಳಲು ನನ್ನ ಸಕ್ಕನಮ್ಮ. ತನ್ನ ಇಷ್ಟ ಇದ್ದಂತೆ ಆಗಲಿ. ತಂದೆಯವರೇ, ನಾನು ಕೂಡ ಹಣ್ಣ ಹತ್ತಿಯರೊಡನೆ ಅರಣ್ಯ ವಾಸಕ್ಕೆ ಹೊರಡುವೆನು. ನನಗೆ ಆಜ್ಞೆಯನ್ನು ಕೊಡಿ. ಲಕ್ಷ್ಮಣ, ನಿನ್ನ ವಿವೇಕ ಭರಿತ ಭಾವನು ನಾನು ಗ್ರಹಿಸೆನು. ತನ್ನ ಇಷ್ಟ ಇದ್ದಂತೆ ಆಗಲಿ. ತಂದೆ, ಇನ್ನು ನಮ್ಮನ್ನು ಸಂತೋಷದಿಂದ ಆಶೀರ್ವದಿಸಿ ಕಳಿಸಿಕೊಡಿ. ಅಯ್ಯೋ ಮಕ್ಕಳಿರ, ಅರಣ್ಯವಾಸಕ್ಕೆ ಹೋಗಿ ಎಂದು ಹೇಗೆ ಆಶೀರ್ವದಿಸಲಿ? ಜನಕ, ಎಂತು ಕಳುಹಲಿ ಸೂತರ ಜನಕ ಶಾಂತರಾಗಿ. ಎಂತು ಕಳುಹಲಿ ಸೂತರ ಜನಕ ಶಾಂತರಾಗಿ. ಆರಾಮ ಲಕ್ಷ್ಮಣ. ಜನಕ ಶಾಂತರಾಗಿ. ಎಂತು ಕಳುಹಲಿ ಸೂತರ ನಿಂತು ಕಳುಹಲಿ. ರಾಮ ಲಕ್ಷ್ಮಣ. ಜನಕ ಶಾಂತರಾಗಿ. ಜನಕ ಶಾಂತರಾಗಿ. ಅಂತ ಕಾಡಿಗೆ ಜನಕ ಶಾಂತರಾಗಿ. ಅಂತ ಕಾಡಿಗೆ ಸೂತರ ಎಂತು ಕಳುಹಲಿ. ಜನಕ ಶಾಂತರಾಗಿ. ರಾಮ ಲಕ್ಷ್ಮಣ, ಈ ಭೂಮಿ ಜಾತೆಯ ರಾಮ ಲಕ್ಷ್ಮಣ, ಈ ಭೂಮಿ ಜಾತೆಯ ಪ್ರೇಮ ಒಳಿತು ಶಾಂತರಾಗಿ. ಪ್ರೇಮ ಒಳಿತು ಇಂತು ಎಂತು ಜೀವಿಸೇನ. ಜನಕ ಶಾಂತರಾಗಿ. ಜನಕ ಶಾಂತರಾಗಿ. ಪ್ರೇಮ ಒಳಿತು ಇಂತು ಎಂತು ಜೀವಿಸೇನ. ಇಂತು ಕಳುಹಲಿ ಸೂತರಾನ ನಿಂತು ಕಳುಹಲಿ. ಜನಕ ಶಾಂತರಾಗಿ. ಅಯ್ಯೋ ಮಕ್ಕಳಿರ, ಅರಣ್ಯವಾಸಕ್ಕೆ ಹೋಗಿ ಎಂದು ಹೇಗೆ ಆಶೀರ್ವದಿಸಲಿ? ಕೋಡಿ ಹರಿಯುವ ನದಿಗಳ ಕಣ್ಣೀರು ಕಣು ರಕ್ತ ಸೇತುವೆಯನ್ನು ಕರಗಿಸಲಾರದವೈತಲ್ಲ ಮಕ್ಕಳಿರ. ಜನಕ ಶಾಂತರಾಗಿ. ಶಾಂತರಾಗಿ ಜನಕ. ಇಲ್ಲ, ಪುನಃ ನಾನು ನಿಮ್ಮನ್ನು ಕಾಣುವೆನೆ. ಇಲ್ಲ ಇಲ್ಲ ಇಲ್ಲ, ಇಂದಿಗೆ ದಸರಾ ಇದೇ ನನ್ನ ಕೊನೆಯ ದರ್ಶನ ಮಕ್ಕಳಿರ. ಇದೇ ನನ್ನ ಕೊನೆಯ ದರ್ಶನ. ತಂದೆಯೇ, ಹಾಗೆ ಅಮಂಗಳವನ್ನೇಕೆ ನುಡಿಯುವಿರಿ? 14 ವರ್ಷ ಕಳೆದ ಮಾರನೇ ದಿನವೇ ನಾವು ನಿಮ್ಮ ಸನ್ನಿಧಿಯನ್ನು ಸೇರುವೆವು. ಇನ್ನು ನಮ್ಮನ್ನು ಸಂತೋಷದಿಂದ ಆಶೀರ್ವದಿಸಿ ಕಳಿಸಿಕೊಡಿ ಜನಕ. ಅಯ್ಯೋ, ಈ ಗೋಳನ್ನು ನೋಡಲಾರೆನು. ರಾಮಚಂದ್ರ, ನಿಮ್ಮ ತಂದೆಯವರು ನಿನ್ನನ್ನು ಬಿಡುವಂತೆಯೂ ಇಲ್ಲ, ನೀನು ಅರಣ್ಯವಾಸಕ್ಕೆ ಹೋಗುವಂತೆಯೂ ಇಲ್ಲ. ಸಾಕು ಮಾಡಿ ರಾಮಚಂದ್ರ. ಅರಣ್ಯವಾಸಕ್ಕೆ ಹೋಗುವ ನಿನಗೇಕೆ ಬೇಕು ಈ ವಸ್ತ್ರಾಭರಣಗಳು? ನಾನು ನಾರುಮಡಿಗಳನ್ನು ಕೊಡುವೆನು, ಅದನ್ನೇ ಧರಿಸಿ ವನವಾಸಕ್ಕೆ ಹೋಗಬೇಕು. ಚಿಕ್ಕಮ್ಮ, ಶಾಂತಳಾಗು. ತಂದೆಯ ವಾಗ್ದಾನವನ್ನು
ಇಕ್ಷ್ವಾಕು ವಂಶದ ಅರಸರು ಆಡಿದ ಮಾತಿಗೆ ಎಂದಿಗೂ ತಪ್ಪುವರಲ್ಲ. ತಂದೆಯವರ ವಾಗ್ದಾನವನ್ನು ನಾನು ಸಂತೋಷದಿಂದ ನಡೆಸುವೆನು. ತಂದೆ, ನಾವಿನ್ನು ಹೊರಡುವೆವು. ಹಾಗಾದ್ರೆ ನಿಮ್ಮ ತಂದೆಯವರು ಮಾತನ್ನು ನಡೆಸಲು ಸಾವಕಾಶ ಬೇಕೆ? ನಾನು ನಾರುಮಡಿಗಳನ್ನು ಕೊಡೆನು, ಅದನ್ನೇ ಧರಿಸಿ ವನವಾಸಕ್ಕೆ ಹೋಗಬೇಕು. ಕೊಡು ತಾಯಿ. ಲಕ್ಷ್ಮಣ, ನೀನು ಸಹ ನಿನ್ನಣ್ಣನನ್ನೇ ಹಿಂಬಾಲಿಸಿದಂತಿದೆ. ತೆಗೆದುಕೋ ನಾರುಮಡಿಯನ್ನು. ಸೀತಾ, ತೆಗೆದುಕೋ ನಾರುಮಡಿಯನ್ನು. ನಿಲ್ಲಿ ಕೈಕಾದೇವಿ, ನಿಲ್ಲಿ. ಸೀತಾ ಮಾತೆಯವರಿಗೆ ನಾರುಮುಡಿಯನ್ನು ಕೊಡಬೇಡಿ. ಅವರು ತವರು ಮನೆಯಿಂದ ತಂದಿರುವ ರತ್ನಾಭರಣಗಳನ್ನೇ ಧರಿಸಿ ಪ್ರಯಾಣ ಮಾಡಲಿ. ಪೂಜ್ಯರೇ, ನನ್ನ ಪತಿಯೇ ನಾರ್ಮಣಿಯನ್ನುಟ್ಟು ವನವಾಸಕ್ಕೆ ಹೋಗುತ್ತಿರುವಾಗ ಈ ವಸ್ತ್ರಾಭರಣಗಳಿಂದ ನನಗಾಗಬೇಕಾದ ಪ್ರಯೋಜನವಾದರೂ ಏನು? ಅತ್ತೆಯವರೇ, ನಾರ್ಮಣಿಯನ್ನು ಕೊಡಿ. ಹಾ ರಾಮಚಂದ್ರ, ವೇಳೆ ಆಯಿತು, ಪ್ರಯಾಣಕ್ಕೆ ಸಿದ್ಧರಾಗಿ. ಸುಮಂತ್ರ, ರಥವು ಸಿದ್ಧವಾಗಿರುವುದೇ? ಸುಮಂತ್ರ, ಸುಮಂತ್ರ. ರಾಜೇಂದ್ರ, ರಾಮಚಂದ್ರನ, ನನ್ನ ರಾಮಚಂದ್ರಗಳಿಗ ಈ ವೈಭವ, ಈ ಪರಿವಾರ ಸಂಪತ್ತು ನನಗೆ ಎಲ್ಲ ಪರಿವಾರ ಸಂಪತ್ತು ರಾಮನ ಹಿಂದೆ ಹೋಗಲಿ. ನಿಲ್ಲು ಸುಮಂತ್ರ. ಅಯೋಧ್ಯೆಯ ಸಕಲ ಸಿರಿ ಸಂಪದಗಳು ರಾಮನ ಹಿಂದೆಯೇ ಹೋದ ಮೇಲೆ ಕೆರೆ ತೆಗೆದ ಹಾಲಿನಂತೆ ನಿಸ್ಸಾರವಾದ ರಾಜ್ಯವನ್ನು ಭರತನಾಳಬೇಕೆ? ಸಾಧ್ಯವಿಲ್ಲ. ಅಯೋಧ್ಯೆಯ ಸಕಲ ಸಿರಿ ಸಂಪದಗಳು ನನ್ನ ಮಗನಾದ ಭರತನಿಗಾಗಿಯೇ ಉಳಿಯಬೇಕು. ಸಾಕು ಮಾಡಿ ನಿಮ್ಮ ಹೋರಾಟವನ್ನು. ಸುಮಂತ್ರ, ರಾಜೇಂದ್ರ, ಸುಮಂತ್ರ, ರಾಜೇಂದ್ರ. ರಾಮ ಲಕ್ಷ್ಮಣ ರಕ್ಷಣೆಗಾಗಿ ಧನುರ್ಬಾಣವನ್ನು ಕೊಟ್ಟು ಕರೆದುಕೊಂಡು ಹೋಗು. ತಂದೆ, ನಾವಿಂದು ಹೊರಡುವೆವು. ಪಿತಾ ದಯ ಪೂರಿತ, ಪಿತಾ ಜನರಾದಿತ, ಗುಣಮಾನಿತ, ಪಿತಾ ದಯ ಪೂರಿತ. ಶ್ರೀಪತಿಲೋಕ ಲಾಪವು ತಾಪವು, ಶ್ರೀಪತಿಲೋಕ ಲಾಪವು ತಾಪವು, ತಾಪವನಿಗಿಸೋ ಭೂಪತಿ ತಿಲಕ. ತಾಪವನಿಗಿಸೋ ಭೂಪತಿ ತಿಲಕ. ಪಿತಾ ದಯ ಪೂರಿತ, ಪಿತಾ ಜನರಾದಿತ, ಗುಣಮಾನಿತ, ಪಿತಾ ದಯ ಪೂರಿತ. ಇಲ್ಲ ಇಲ್ಲ ಇಲ್ಲ, ಕಡೆಗೂ ಹೊರಟು ಹೋದೆ ರಾಮ. ಲಕ್ಷ್ಮಣ, ಲಕ್ಷ್ಮಣ, ಸಕಲ ಗುಣ ಲಕ್ಷಣ, ಕಡೆಗೂ ಹೊರಟು ಹೋದೆಯ ರಾಮ. ಹಾ ರಾಮ, ಲಕ್ಷ್ಮಣ. ಶಾಂತರಾಗಿ. ಇಲ್ಲ, ನಡಿ. ಇಂದು ಫಲಿಸಿತು, ಇಂದು ಫಲಿಸಿತು. ಭರತ ಶತ್ರುಘ್ನರು ಛತ್ರಿ ಚಾಮರವ ಪಿಡಿದು ರಾಮ ಶುಕಪಿಕ ರಾಕ ಸೋಮನ ಸದ್ಗುಣ
ಸದ್ಗುಣ ಗುಣಾಭಿರಾಮನ ಕೈ ಬಿಟ್ಟು ನಾನೆಂತು ಜೀವಿಸೆನು ನಕಟ. ಇಲ್ಲ ಇಲ್ಲ, ಇನ್ನು ತಾಂಡವ ಮುನಿಯ ಶಾಪ ಗ್ರಹಿಸ ಇಲ್ಲ. ರಾಮ, ಲಕ್ಷ್ಮಣ, ಸೀತಾದೇವಿ, ಇಲ್ಲ ಇಲ್ಲ, ಇದು ರಾಮಚಂದ್ರ. ರಾಮನನ್ನೋರ್ವನನ್ನೇ ಅರಣ್ಯವಾಸಕ್ಕೆ ಹೋಗು ಎಂದರೆ ಅವನ ಹಿಂದೆ ಲಕ್ಷ್ಮಣ ಹಾಗೂ ಸೀತೆಯರು ಹೊರಟು ಹೋದರು. ಇನ್ನು ನನ್ನ ಮಗನಾದ ಭರತನನ್ನು ಕರೆಯಿಸಿ ಪಟ್ಟಾಭಿಷೇಕವನ್ನು ಮಾಡಬೇಕು. ಪ್ರಾಣೇಶ್ವರ, ಇದೇನು ಆಯಾಸಗೊಂಡು ನಿದ್ರಿಸುತ್ತಿರುವಿರೇನು? ರಾಮ ಲಕ್ಷ್ಮಣರು ಅರಣ್ಯವಾಸಕ್ಕೆ ಹೊರಟು ಹೋದರು. ಹೇಳಿ ಸ್ವಾಮಿ, ಇನ್ನು ನನ್ನ ಮಗನಾದ ಭರತನನ್ನು ಕರೆಯಿಸಿ ಪಟ್ಟಾಭಿಷೇಕವನ್ನು ಮಾಡೋಣ. ಪ್ರಾಣೇಶ್ವರ, ಪ್ರಾಣೇಶ್ವರ, ಪ್ರಾಣೇಶ್ವರ. ತೋರುವಾದು ದೋಷ ಗುಣ ಯಾರ ಕೇಳಿಯೇ ಮಾಡುವೆ, ತೋರುವಾದು ದೋಷ ಗುಣ. ಸಹೋದರ, ಅಣ್ಣ, ತೋರುವಾದು ದೋಷ ಗುಣ ಯಾರ ಕೇಳಿಯೇ ನರಿಗಳಲ್ಲಿ ಹೋಗುತ್ತಿರಲು ಬಿರುವಿನಿಂದ ಸಹೋದರ, ಅಣ್ಣ, ನರಿಗಳಲ್ಲಿ ಹೋಗುತ್ತಿರಲು ಬಿರುವಿನಿಂದ ತರುಗಳನ್ನು ವಂದಿಸಿದಂಗವು. ತರುಗಳನ್ನು ವಂದಿಸುವುದನ್ನು ಹೊರೆಯದೇನೋ ತೋರದೆ ಮಗೆ, ಹೊರೆಯದೇನೋ ತೋರದೆ ಮಗೆ, ತೋರುವಾದು ದೋಷ ಗುಣ ಯಾರ ಕೇಳಿಯೇ ಮಾಡುವೆ, ತೋರುವಾದು ದೋಷ ಗುಣ. ಸಹೋದರ, ಅಣ್ಣ, ಮಾವನ ಮನೆಯಲ್ಲಿದ್ದ ನಮ್ಮನ್ನು ಜಾಗ್ರತೆಯಾಗಿ ಬರುವಂತೆ ಹೇಳಿ ಕಳುಹಿಸಲು ಕಾರಣವೇನಿರಬಹುದು? ಅಣ್ಣ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೋ ಅಥವಾ ತಂದೆಯವರು ಆರಂಭಿಸಿರುವ ಯಾವುದಾದರೂ ಯಜ್ಞವೋ ಆಗಿರಬಹುದು ಅಣ್ಣ. ಸಹೋದರ, ಇದೇನಾಶ್ಚರ್ಯ! ದಾರಿಯುದ್ದಕ್ಕೂ ಅನೇಕ ವನಪಕ್ಷಿಗಳು ವಿಧ ವಿಧವಾದ ಭಯಂಕರ ಧ್ವನಿಗಳಿಂದ ಕೂಗುತ್ತಿರುವ ಮೃಗಗಳ ಅಪಶಕುನಗಳ ಸೂಚನೆಯೇ ಆಗುತ್ತಿರುವುದಲ್ಲ. ಓಹೋ, ಅರಮನೆಯಲ್ಲಿ ಏನೋ ಅನರ್ಥವಾಗಿರಬಹುದು. ಅಮರಾವತಿಯಂತೆ ಆನಂದಕರವಾಗಿ ಎಲ್ಲೆಲ್ಲಿಯೂ ಜನರ ಸಂತೋಷವನ್ನು ತುಂಬಿರುತ್ತಿದ್ದ ಅಯೋಧ್ಯ ನಗರವು ಶತ್ರುಘ್ನ ಅಣ್ಣ, ಈ ದಿನ ಅರಣ್ಯ ತೇಜಸ್ಸಿನಂತೆ ಕಾಣುತ್ತಿರುವುದಲ್ಲ. ಅಣ್ಣ, ನಾನೇನೆಂದು ಹೇಳಲಿ ಅಣ್ಣ? ಇದರಿಂದ ನನ್ನ ಮನಸ್ಸಿಗೂ ಭೀತಿ ಉಂಟಾಗಿರುವುದು. ಉದ್ಯೋಗಶೀಲರಾದ ಸ್ತ್ರೀ ಪುರುಷರು, ಗಜ ರಥ ತುರುಗಗಳು ತರಂಗ ತರಂಗವಾಗಿ ಓಡಾಡುತ್ತಿದ್ದ ರಾಜಬೀದಿಗಳು ಜನಶೂನ್ಯವಾಗಿ ಸ್ಮಶಾನದಂತೆ ಕಾಣುತ್ತಿರುವವು. ಅಣ್ಣ, ಅನೇಕ ಮಂದಿರಗಳ ಬಾಗಿಲುಗಳು ತೆರೆದಿಲ್ಲ. ಮಂಗಳ ವಾದ್ಯಗಳಿಂದ ಕೂಡಿದ ದೇವಾಲಯಗಳ ಬಾಗಿಲುಗಳು ಮುಚ್ಚಿರುವವು. ಅಣ್ಣ, ಇದರಿಂದ ಅಯೋಧ್ಯೆಯ ಭಾಗ್ಯಲಕ್ಷ್ಮಿಯೇ ತೊಲಗಿ ಹೋದಂತೆ ನನ್ನ ಮನಸ್ಸಿಗೆ ಅಮಂಗಲವಾಗುತ್ತಿರುವುದು. ಮುಂದೆ ಯಾವ ಅನರ್ಥವು ಕಾದಿರುವುದೋ ಕಾಣೆ. ಸಹೋದರ, ಅಣ್ಣ, ನಾವು ಕೇಕೆಯ ನಗರದಿಂದ ಹೊರಟ ಇಂದಿನ ರಾತ್ರಿ ನಮ್ಮ ತಂದೆಯ ಮೇಲೆ ನನಗೊಂದು ದುಸ್ವಪ್ನ ಉಂಟಾಯಿತು.
ಅದನ್ನು ನಿನಗೆ ತಿಳಿಸಿದರೆ ನೀನೆಲ್ಲಿ ವ್ಯಥೆಪಡುವೆ ಎಂದು ನಿನಗೆ ತಿಳಿಸಲಿಲ್ಲ. ಇದರ ಜೊತೆಗೆ ದಾರಿ ಮಾರ್ಗದಲ್ಲಾದ ಅಪಶಕುನಗಳನ್ನು ನೀನು ನೋಡಿದೆ ಇಷ್ಟೇ. ಸಹೋದರ ಅಣ್ಣ, ಈ ಎಲ್ಲಾ ಸ್ಥಿತಿಯನ್ನು ಗಮನಿಸಿದರೆ ನನಗೇಕೋ ಭಯವಾಗುತ್ತಿರುವುದು ಸಹೋದರ. ನಿಜ ಅಣ್ಣ, ಸತ್ಯ ಧರ್ಮ ಮೂರ್ತಿಗಳಾದ ತಂದೆ ಮತ್ತು ಅಣ್ಣಂದಿರಿಗೆ ಯಾವ ವಿಧವಾದ ವಿಪತ್ತು ಸಂಭವಿಸಿರುವುದೋ ತಿಳಿಯದಾಗಿದೆ. ನಡೆ ಅಣ್ಣ, ಇದರಿಂದ ನನ್ನ ಮನಸ್ಸಿಗೆ ಬಹಳ ಕಾತುರ ಉಂಟಾಗಿರುವುದು. ನಡೆ ಅಣ್ಣ, ಬೇಗನೆ ಹೋಗಿ ನೋಡೋಣ. ಸಹೋದರ, ಬೇಗನೆ ಎಲ್ಲರ ಕುಶಲವನ್ನು ತಿಳಿಯುವ ತನಕ ನನಗೆ ನೆಮ್ಮದಿ ಇಲ್ಲ. ನಡೆ, ಅರಮನೆಗೆ ಹೋಗೋಣ. ಅಣ್ಣ, ಚಿಂತಿಸಿ ಫಲವಿಲ್ಲ. ದೈವ ಇಚ್ಛೆ ಇದ್ದಂತಾಗಲಿ. ನಡೆ ಅಣ್ಣ. ಘೋರಮಾದ ದ್ರುತಗತಿಯೋ ದಾರಿಯಲ್ಲಿ ಮೂಡುತ್ತಿರುವುದು. ಸಹೋದರ ಅಣ್ಣ, ಘೋರಮಾದ ದ್ರುತಗತಿಯೋ ದಾರಿಯಲ್ಲಿ ಮೂಡುತ್ತಿರುವುದು. ಬಾರಿಯುರಗ ಅಡ್ಡಬಹುದು, ಬಾರಿಯುರಗ ಅಡ್ಡಬಹುದು. ಪರಿಯದೇನೋ ತೋಚದೆ ಮಗೆ. ಪರಿಯದೇನೋ ತೋಚದೆ ಮಗೆ. ತೋರುವಾರು ತುಹುಶಕುನ ಯಾರ ಕೇಳಿ ಏನ ಮಾಡುವೆ. ತೋರುವಾರು ತುಹುಶಕುನ. ಹಣತೆ ಆರಿತು ಹಣೆಯ ಬರಹಳಿದು. ಹಣತೆ ಆರಿತು ಹಣೆಯ ಬರಹಳಿದು. ಹಣತೆ ಆರಿತು ಪ್ರಾಣೇಶ್ವರ. ಮರಳು ಭೂಮಿಯಂತೆ ನನ್ನ ಬಾಳು ಒಣಗಿದು. ಮರಳು ಭೂಮಿಯಂತೆ ನನ್ನ ಬಾಳು ಒಣಗಿದು. ಪತಿಯ ನಗಲಿ ಚಿತಿಯೊಳಗೆ ಪತಿಯ ನಗಲಿ ಚಿತಿಯೊಳಗೆ ಪತಿತಳಾದೆನು. ಪತಿಯ ನಗಲಿ ಚಿತಿಯೊಳಗೆ ಪತಿತಳಾದೆನು. ಹಣತೆಯಾರಿತು ಹಣೆಯ ಬರಹಳಿದು. ಹಣತೆಯಾರಿತು ಹಣತೆಯಾರಿತು ಹಣತೆ ಆರಿತು. ಪ್ರಾಣೇಶ್ವರ, ದುಷ್ಟಳಾದ ಮಂತ್ರಿಯ ಮಾತನ್ನು ಕೇಳಿ ನನ್ನ ಈ ಸೌಭಾಗ್ಯವನ್ನು ನಾನೇ ನಿನ್ನ ಕೈಯಾರೆ ನಾಶ ಮಾಡಿಕೊಂಡೆನಲ್ಲ. ನಾನೆಂತಹ ನಿರ್ಭಾಗ್ಯಳು.
ಸಹೋದರ ಅಣ್ಣ, ಇದೇನು ಅಂತಃಪುರವೆಲ್ಲ ನಿಮ್ಮ ತಾತನವರು ನಿಮ್ಮ ಮಾವನವರು ಕ್ಷೇಮದಿಂದಿರುವರೆ ಕಂದ. ಎಲ್ಲರೂ ಕ್ಷೇಮದಿಂದಿರಮ್ಮ. ಅದಿರಲಿ, ಇದೇನು ನಿನ್ನ ಅಮಂಗಲ ಸೂಚನೆ. ಇಂದು ನಿನ್ನ ಮುಖದಲ್ಲಿ ಸಂತೋಷದ ಸೂಚನೆಯೇ ಕಾಣುತ್ತಿಲ್ಲವಲ್ಲ. ಅಲ್ಲದೆ ಸದಾ ನಿನ್ನ ಮಂದಿರದಲ್ಲೇ ಇರುತ್ತಿದ್ದ ನನ್ನ ತಂದೆಯೇ ಇಲ್ಲಮ್ಮ. ಕುಮಾರ, ಆ ವಿಚಾರವನ್ನು ಏನೆಂಬುದಾಗಿ ಹೇಳಲಿ ಕಂದ. ಏಕೆ ಏಕೆ ತಾಯಿ? ನಿಮ್ಮ ತಂದೆಯವರು ಮರಣ ಹೊಂದಿದರು ಕುಮಾರ. ಏನು ತಂದೆಯವರು ಸ್ವರ್ಗಸ್ಥರಾದರೆ ಆ ಜನಕ ತಂದೆಯಗಲಿದರ ಮನೆಯೋ ಹಿಂದೆ ನಮಗೆ ಶೋಭಿಸದು, ಮುಂದೆ ನೊಗತಿಯದು ಕಾಣೆ. ಕಂದರ ತೊರೆದು ಚಂದದಿ ಹರಣವ ನೀಗಿದೆಯ ಪ್ರಿಯ ಜನಕ. ಜನಕ, ಅಯೋಧ್ಯ ಪ್ರಾಣ ತಿಲಕ ನಮ್ಮನ್ನಲ್ಲಿ ಪರಲೋಕವನ್ನು ಸೇರಿದೆಯಾ? ಅಯ್ಯೋ, ಕೊನೆಗೂ ನನಗಾದ ದುಸ್ವಪ್ನಗಳ ಫಲವೂ ತಪ್ಪಲಿಲ್ಲವೇ? ಜನಕ, ನಿಮ್ಮ ಅಂತ್ಯ ಸಂಸ್ಕಾರಗಳನ್ನಾದರೂ ಮಾಡಲು ಪುಣ್ಯವಿಲ್ಲವಾಯಿತೆ. ಅಮ್ಮ, ತಂದೆಯವರ ಅಂತ್ಯ ಸಂಸ್ಕಾರಗಳನ್ನು ಮಾಡಿ ಕೃತಾರ್ಥರಾದ ರಾಮ ಲಕ್ಷ್ಮಣರೇ ಭಾಗ್ಯಶಾಲಿಗಳಮ್ಮ, ಭಾಗ್ಯಶಾಲಿಗಳು. ಈ ಪಾಪಿಗಳಾದ ಭರತ ಶತ್ರುಘ್ನರಿಗೆ ಆ ಭಾಗ್ಯ ಲಭಿಸಲಿಲ್ಲ. ನಾವೆಂತಹ ಪಾಪಿಗಳಮ್ಮ, ನಾವೆಂತಹ ಪಾಪಿಗಳು. ನಿಮಗಿಲ್ಲದ ಭಾಗ್ಯವು ರಾಮ ಲಕ್ಷ್ಮಣರಿಗೆಲ್ಲಿಂದ ಬರಬೇಕು ಕಂದ? ನಿಮ್ಮ ತಂದೆಯವರ ಮರಣ ಕಾಲದಲ್ಲಿ ರಾಮ ಲಕ್ಷ್ಮಣ ಎನ್ನುತ್ತಲೇ ಪ್ರಾಣವನ್ನು ಬಿಟ್ಟರು. ಅಂದರೆ ತಂದೆಯವರ ಮರಣ ಕಾಲದಲ್ಲಿ ರಾಮ ಲಕ್ಷ್ಮಣರು ಕೂಡ ಬಳಿಯಲ್ಲಿರಲಿಲ್ಲವೇ? ಎಲ್ಲಿಗೆ ಹೋಗಿದ್ದರು ತಾಯಿ? ಅರಣ್ಯವಾಸಕ್ಕೆ ಹೋಗಿದ್ದರು ಕುಮಾರ. ಅರಣ್ಯಕ್ಕೆ ಹೊರಡ ಕಾರಣವೇನಮ್ಮ? ನಾನೇ ಕಾರಣಳು. ಅದು ಹೇಗೆ ತಾಯಿ? ಹಿಂದೆ ದೇವಾಸುರರೊಡನೆ ಯುದ್ಧ ಮಾಡುವಾಗ ನಿಮ್ಮ ತಂದೆಯವರು ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನನಗೆ 2 ವರಗಳನ್ನು ಕೊಟ್ಟಿದ್ದರು. ಅದನ್ನು ನಾನು ಸಹ ಕೇಳಿದನು ತಾಯಿ. ನಿನ್ನ ಒಳಿತಿಗಾಗಿ ಆ ವರಗಳನ್ನು ಈಗ ಕೇಳಿಕೊಂಡೆನು. ಏನೆಂಬುದಾಗಿ ಜನನಿ? ಮೊದಲನೇ ವರಕ್ಕೆ ರಾಮಚಂದ್ರನಿಗೆ ನಿಶ್ಚಯವಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನಗೆ ಪಟ್ಟ ಕಟ್ಟಬೇಕೆಂದು ಕೇಳಿಕೊಂಡೆ. ಅಮ್ಮ, 2ನೇ ವರಕ್ಕೆ ರಾಮಚಂದ್ರನು 4 ಮಡಿಗಳನ್ನುಟ್ಟು ಜಟಾವಲ್ಕಲಧರನಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡೆನು ಕುಮಾರ. ಅಯ್ಯೋ, ರಾಮ ಲಕ್ಷ್ಮಣರು ಅರಣ್ಯವಾಸಕ್ಕೆ ಹೊರಟು ಹೋದರು. ಭರತ, ಇನ್ನಾದರೂ ನಿಮ್ಮ ತಂದೆಯವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿ ಪಟ್ಟಾಭಿಷಕ್ತನಾಗಿ ವೈಭವದಿಂದ ರಾಜ್ಯಭಾರವನ್ನು ಮಾಡು ಕಂದ. ಏನು, ರಾಜ್ಯ ಪಟ್ಟವನ್ನು ನಾನು ಕಟ್ಟಿಕೊಳ್ಳಬೇಕೆ? ಅಮ್ಮ, ಇಂತಹ ಕುಲದ್ರೋಹ ಕಾರ್ಯ ಮಾಡಬೇಕೆಂದು ಎಷ್ಟು ದಿನಗಳಿಂದ ಕಾದಿದ್ದೆ. ಜ್ಯೇಷ್ಠ ಪುತ್ರನಾದ ಶ್ರೀರಾಮಚಂದ್ರನನ್ನು ಕಾಡಿಗಟ್ಟಿ ಇಂದ್ರಾದಿ ದೇವತೆಗಳಿಂದಲೂ ಸನ್ಮಾನಿತರಾದ ಪೂಜ್ಯ ತಂದೆಯವರನ್ನು ಯಮಪುರಿಗಟ್ಟಿ ಈ ಕೋಸಲ ರಾಜ್ಯದ ರಾಜಾಧಿಪತ್ಯವನ್ನು
ನನಗಾಗಿ ಗಳಿಸಿಟ್ಟಯಾ? ಎಂತಹ ಮಹತ್ ಕಾರ್ಯವನ್ನು ಮಾಡಿರುವೆ ತಾಯಿ, ಎಂತಹ ಮಹತ್ ಕಾರ್ಯವನ್ನು ಮಾಡಿರುವೆ. ಅಯ್ಯೋ ಪರಮಾತ್ಮ, ನಾನು ಜನ್ಮಾಂತರದಲ್ಲಿ ಎಂತಹ ಘೋರ ಕರ್ಮ ಮಾಡಿದ್ದಕ್ಕಾಗಿ ಈ ಕುಲಘಾತಕ್ಕೆ ಹೂದರದಲ್ಲಿ ಜನ್ಮವಿತ್ತೆ ದೇವ. ಅಯ್ಯೋ ಭರತ, ಪುಣ್ಯ ಸ್ವರೂಪ ಶ್ರೀರಾಮಚಂದ್ರನ ಸಹೋದರನಾದ ನನಗೆ ಈ ನರರಾಕ್ಷಸಿಯ ಉದರದಲ್ಲಿ ಏಕೆ ಜನ್ಮವಿತ್ತೆ ದೇವಾ, ಏಕೆ ಜನ್ಮವಿತ್ತೆ? ಭರತ, ನಿನ್ನ ಒಳಿತಿಗಾಗಿ ನಾನೆಣಿಸಿದ ಕಾರ್ಯದಲ್ಲಿ ಕೆಡುಕನ್ನು ಹುಡುಕಬೇಡ ಮಗನೇ. ನಾನಿಷ್ಟೆಲ್ಲ ಕಷ್ಟಪಟ್ಟದ್ದು ನಿನ್ನೊಳಿತಿಗಾಗಿ ಅಲ್ಲವೇ? ಭರತ, ತಾಯಿಯ ಮೇಲೆ ಕೋಪಗೊಳ್ಳಬೇಡ ಮಗನೇ. ಇನ್ನಾದರೂ ಸಿಂಹಾಸನವನ್ನೇರು, ಪಟ್ಟಾಭಿಷಕ್ತನಾಗಿ ರಾಜ್ಯಭಾರವನ್ನು ಮಾಡುಕಂದ. ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ಏನು ಸಿಂಹಾಸನವನ್ನೇರಬೇಕೆ? ಎಂತಹ ಸಿಂಹಾಸನ? ಯಾರ ಸಿಂಹಾಸನ? ಕುಲಘಾತಕಿಯಾದ ನೀನು ಅಗಾಧವಾದ ದುರಾಸೆ ಎಂಬ ತಳಹದೆಯ ಮೇಲೆ ಅಸೂಯೆ, ಅವಿವೇಕ, ಅಸಭ್ಯತೆ, ಅನರ್ಥಗಳೆಂಬ ಗೋಡೆಗಳನ್ನು ಕಟ್ಟಿ ಅದರ ಮೇಲೆ ಪತಿದ್ರೋಹ, ಸುತದ್ರೋಹ, ಸ್ವಪಕ್ಷ ದ್ರೋಹ, ರಾಜದ್ರೋಹಗಳೆಂಬ ತಲೆಗಳನ್ನೇರಿಸಿ ಅದರಲ್ಲಿ ಅಜ್ಞಾನವೆಂಬ ಮಂದಿರದಲ್ಲಿ ಅನ್ಯಾಯ, ಅಪಕೀರ್ತಿ, ಅಶಾಂತಿ, ಅರಿಷ್ಟಗಳೆಂಬ ಚತುಷ್ಪಾದಗಳ ಮೇಲೆ ನನ್ನನ್ನು ಕುಳ್ಳಿರಿಸಬೇಕೆಂದು ಅವಣಿಸುತ್ತಿರುವೆಯಾ? ಛೀ ಡಾಕಿನಿ, ನಿನ್ನಂತಹ ನೀಚಳು ಸೂರ್ಯವಂಶದ ಚಕ್ರವರ್ತಿ ಸಾರ್ವಭೌಮನಿಗೆ ಪತ್ನಿಯಾಗಬಹುದೇ? ಮಾತನಾಡ ರಾಕ್ಷಸಿ, ಮಾತನಾಡು. ಅಯ್ಯೋ, ನಿನ್ನ ಕೈಯಾರೆ ನಿನ್ನ ಮಾಂಗಲ್ಯತನವನ್ನು ನೀನೇ ಕಿತ್ತು ಬಿಸಾಡಿದೆಯಾ? ನಿನ್ನ ಕೈಯಾರೆ ನಿನ್ನ ಅರಿಶಿನ ಕುಂಕುಮ ಸೌಭಾಗ್ಯವನ್ನು ನೀನೇ ಕಳೆದುಕೊಂಡೆಯಾ? ನಿನ್ನ ಮುಡಿಯ ಹೂವನ್ನು, ನಿನ್ನ ಮುತ್ತೈದೆತನಕ್ಕೆ ನೀನೇ ಮಣ್ಣು ಹಾಕಿಕೊಂಡೆಯಾ ಪಾಪಿ? ಅಯ್ಯೋ, ಜನಕನಿಗೆ ಸಮಾನನಾದ ಶ್ರೀರಾಮಚಂದ್ರನನ್ನಗಲಿ ಹೇಗೆ ಜೀವಿಸಲಿ? ನಾ ಹೇಗೆ ಜೀವಿಸಲಿ ರಾಮಚಂದ್ರ? ಕುಮಾರ, ಸಮಾಧಾನನಾಗು ಮಗನೇ, ಸಮಾಧಾನನಾಗು. ನಿನ್ನೊಳಿತಿಗಾಗಿ ನಾನಿಷ್ಟು ಕಷ್ಟಪಟ್ಟು ಗಳಿಸಿರುವ ರಾಜ್ಯವನ್ನು ತ್ಯಜಿಸಬೇಡ ಮಗನೇ. ಭರತ, ನನ್ನ ಮಾತನ್ನು ಕೇಳು ಮಗನೇ. ಸಾಕು ಮಾಡು. ತನುಮನಗಳು ದಯಿಸುತ್ತಿರುವಾಗ ಶಾಂತಿಯಿಂದ ರಾಜ್ಯಭಾರ ಮಾಡಬೇಕಂತೆ. ಇನ್ನು ನನಗೆ ಶಾಂತಿಯಲ್ಲಿ ಅದು ಕಠೋರ ರಾಕ್ಷಸಿಯಾದ ನೀನು ನನಗೆ ತಾಯಿಯಲ್ಲ, ನಾಯಿ. ನಾನು ನಿನಗೆ ಮಗನೂ ಅಲ್ಲ. ಲೋಕಕ್ಕೆ ಮಹಾಶತ್ರುವಾಗಿರುವ ನಿನ್ನ ತಲೆಯನ್ನು ಈ ಖಡ್ಗದಿಂದ ಚೆಂಡಾಡಿ ಅರಣ್ಯಕ್ಕೆ ಹೋಗಿ ಶ್ರೀರಾಮಚಂದ್ರನನ್ನು ಕರೆತಂದು ಸಿಂಹಾಸನದ ಮೇಲೆ ಕೂರಿಸಿ ಆತನಿಗೆ ಪ್ರತಿಯಾಗಿ ನಾನೇ ಅರಣ್ಯವಾಸಕ್ಕೆ ಹೊರಡುವೆನು. ಸಿದ್ಧಳಾಗು ರಾಕ್ಷಸಿ, ಹಂತಕನ ಹಾಲಯಕ್ಕೆ. ಕೊಲ್ಲುವೆನು ಈ ಕುಲ್ಲ ಕೈಗೇನ ಇಲ್ಲದಲೆ ಬರದಿ, ಕೊಲ್ಲುವೆನು ಈ ಕುಲ್ಲ ಕೈಗೇನ ಇಲ್ಲದಲೆ ಬರದಿ. ಬಲ್ಲೆ ನೀಚಳ ಎಲ್ಲ ಮಾಯವ ಹಲ್ಲ ಮುರಿಯುತ್ತ ಕೊಲ್ಲೊಡಗಿವೆ. ಬಲ್ಲೆ ನೀಚಳ ಎಲ್ಲ ಮಾಯವ ಹಲ್ಲ ಮುರಿಯುತ್ತ ಕೊಲ್ಲೊಡಗಿವೆ. ಈ ಕುಲ್ಲ ಕೈಗೇನ ಇಲ್ಲದಲೆ ಬರದಿ. ಛೀ ಡಾಕಿನಿ, ಅಣ್ಣ ರಾಮನ ರಣ್ಣೆ ಕಳುಹಿಸಿ ಬಣ್ಣ ಬಳಸುತ್ತಲೇ, ಅಣ್ಣ ರಾಮನ ರಣ್ಣೆ ಕಳುಹಿಸಿ ಬಣ್ಣ ಬಳಸುತ್ತಲೇ ಚೆನ್ನೆಯಾಗುವೆ ಎನ್ನುತ್ತ ಯೋಚಿಸಿ, ಚೆನ್ನೆಯಾಗುವೆ ಎನ್ನುತ್ತ
ತಾಂ ತಿಳಿಯೇ ತಡೆ ಅಣ್ಣ ತಡೆ ತಲೆನೋಡ ದುಷ್ಟಳಿಕೆಯ ಕಡಿಯಲ್ ತಲೆನೋಡ ದುಷ್ಟಳಿಕೆಯ ಕಡಿಯಲ್ ಈ ಭೂಯೋ ಅಪಕೀರ್ತಿ ತಪ್ಪದು ಕೇಳೈ ತಡೆ ಅಣ್ಣ ತಡೆ ಚಿಕ್ಕಮ್ಮನನ್ನು ವಧಿಸಬೇಡ ಈ ಎಲ್ಲ ಅನರ್ಥ ಕಾರ್ಯಕ್ಕೂ ನಮ್ಮ ಅರಮನೆಯ ಸೇವಕಿ ಮಂತರೆಯೇ ಕಾಣಲೆಂದು ಗೂಢಾಚಾರರಿಂದ ವರದಿ ಬಂದಿರುವುದು ಅಣ್ಣ ಗೂಢಾಚಾರರಿಂದ ವರದಿ ಬಂದಿರುವುದು ಎಲ್ಲವೋ ಸೇವಕರೇ ಆ ಮಂತರೆಯನ್ನು ಎಳೆದುಕೊಂಡು ಬನ್ನಿ ಅಣ್ಣ ಈ ಎಲ್ಲ ಅನರ್ಥ ಕಾರ್ಯಕ್ಕೂ ಈ ಚಾಂಡಾಲಿ ಮಂತರೆಯೇ ಕಾರಣವೆಂದು ವ್ಯಕ್ತವಾಯಿತು ಈ ದುರಾತ್ಮಳ ದುರ್ಬೋಧನೆಯಿಂದ ಮಾತೆಯವರು ಮಾರ್ಗ ತಪ್ಪಿ ಇಂತಹ ಅನರ್ಥ ಕಾರ್ಯವನ್ನು ಮಾಡಿರುವಳು ಈ ನೀಚಳಿಗೆ ನೀನೇ ಶಿಕ್ಷೆಯನ್ನು ವಿಧಿಸು ಛೀ ದೂರ್ತಳೆ ನಿನ್ನ ಅಪವಿತ್ರವಾದ ಕೈಗಳಿಂದ ನನ್ನ ಪಾದ ಅಳದು ಮುಟ್ಟಬೇಡ ಭರತ ಕುಮಾರ ನನ್ನನ್ನು ಕೊಲ್ಲಬೇಡ ನಿನ್ನ ಹಿತ ಚಿಂತನೆಗಾಗಿ ಸುಖ ಸಂತೋಷಕ್ಕಾಗಿ ಅಭಿಪ್ರಾಯ ಹೇಳಿದಲ್ಲದೆ ಬೇರೆ ಅಭಿಪ್ರಾಯವಿಲ್ಲ ನನ್ನ ಪ್ರಾಣವನ್ನು ನುಡಿಸು ಛೀ ದೂರ್ತಳೆ ನೀನು ಮಹಾ ಅಪರಾಧಿಯು ಶತ್ರುಘ್ನ ಅಣ್ಣ ಈ ದುಷ್ಟಯರಿಬ್ಬರು ಶಾಕಿಣಿ ಡಾಕಿಣಿಯರಂತೆ ಮಹಾ ಕಠೋರ ಮಾರಿಯರು ನೀನು ಈ ರಂಡಗೆ ಮುಂಡವ ಮಾಡಿಸಿ ಗಾತ್ರ ಪದದ ಮೇಲೆ ಕುಳಿರಿಸಿ ನಗರದ ಬೀದಿ ಬೀದಿಗಳಲ್ಲಿ ಮೆರೆಸಿ ಇವಳನ್ನು ಶೂಲಕ್ಕೇರಿಸು ನಾನು ಈ ಅದಮ ಕೈಗೆ ಶಿರವನ್ನೀಗಲೇ ಚೆಂಡಾಡುವೆನು ಅರ್ಥಶಾಸ್ತ್ರಜ್ಞರೇ ಶಾಂತರಾಗಿ ಅವಿವೇಕಿಣರಾದ ಈ ಅಬಲೆಯರು ಇಂತಹ ದುಷ್ಕಾರ್ಯಗಳನ್ನು ಆಚರಿಸುವವರು ವಿವೇಕಶಾಲಿಗಳಾದ ನೀವು ವಿವೇಚನೆ ಇಲ್ಲದೆ ಶ್ರೀಹತ್ಯೆ ಮಾತೃಹತ್ಯೆ ಮಾಡಬಹುದೇ? ಈ ವಾರ್ತೆಯು ಧರ್ಮಶೀಲನಾದ ಶ್ರೀರಾಮಚಂದ್ರನಿಗೆ ತಿಳಿದರೆ ಅವನೆಷ್ಟು ವ್ಯಥೆ ಪಡುವವನು ಯೋಚಿಸಿ. ಸತ್ಯವಂತರು ಭಾತೃವಾತ್ಸಲ್ಯರು ಆದ ನೀವುಗಳು ಇಂತಹ ಕಾರ್ಯಗಳನ್ನು ಮಾಡಬಹುದೇ? ಗುರುಗಳೇ, ಧರ್ಮಕಂಟಕರು ವಂಶದ್ರೋಹಿಗಳು ಆದ ಇವರು ನಡೆಯುತ್ತಿರುವ ಕೃತ್ಯದಿಂದ ನಮ್ಮ ರಕ್ತವೂ ಕುದಿಯುತ್ತಿರುವುದು. ದಿಕ್ಕು ತೋರದೆ ಕೋಪವಶರಾಗಿದ್ದ ನಮ್ಮನ್ನು ಕ್ಷಮಿಸಬೇಕು. ನಿಮ್ಮ ಆಜ್ಞೆಯಂತೆ ಇವರ ಪ್ರಾಣವನ್ನು ಬಿಟ್ಟಿರುವೆವು. ಇಲ್ಲ ಚಾಂಡಾಳಿ ಮಂದರೆ, ಹೋಗು ಹೋಗು, ಎಲ್ಲಿಯಾದರೂ ಬದುಕಿಕೋ. ಸತ್ಯ ಬದುಕಿದೆಯೇ ಬಡ ಜೀವವೇ? ಭಾರತ ಶತ್ರುಘ್ನರೇ, ತಮ್ಮ ತಂದೆಯವರ ಮೃತ ದೇಹವನ್ನು ತೈಲ ಕಡಹದಲ್ಲಿಟ್ಟು ನಿಮ್ಮ ಆಗಮನಕ್ಕಾಗಿ ಕಾಯುತ್ತಿದ್ದೆವು. ಇನ್ನು ತಮ್ಮ ತಂದೆಯ ದೇಹ ಸಂಸ್ಕಾರಗಳನ್ನು ಮುಗಿಸಿ ಮುಂದಿನ ಕರ್ತವ್ಯಗಳ ಕಡೆ ಗಮನ ಹರಿಸಿ. ಗುರುಗಳೇ, ನಿಮ್ಮ ಆಜ್ಞೆಯಂತೆ ಆಗಲಿ. ಶ್ರೇಯೋಸ್ತು ಶ್ರೇಯೋಸ್ತು, ಶುಭವತು. ಶತ್ರುಘ್ನ, ಅಣ್ಣ, ಗುರುಗಳ ಮಾರ್ಗದರ್ಶನದಂತೆ ತಂದೆಯವರ ಅಂತ್ಯ ಸಂಸ್ಕಾರಗಳನ್ನು ನೆರವೇರಿಸಿ ಅರಣ್ಯಕ್ಕೆ ಹೋಗಿ ಶ್ರೀರಾಮಚಂದ್ರನನ್ನು ಕರೆತಂದು ಸಿಂಹಾಸನದ ಮೇಲೆ ಕೂರಿಸಿ ಆತನ ಆಜ್ಞಾನುಸಾರ ನಡೆದುಕೊಳ್ಳೋಣ ನಡೆ. ಅಣ್ಣ, ಆ ಲಕ್ಷ್ಮಣನು ಶ್ರೀರಾಮಚಂದ್ರನನ್ನು ಹಿಂಬಾಲಿಸಿದಂತೆ ನಾನೂ ಕೂಡ ದಿದ್ದನ್ನು ಹಿಂಬಾಲಿಸುವೆನು. ದ್ವೀಪವಿಲ್ಲದ ಮಂದಿರದಂತೆ ಶ್ರೀರಾಮಚಂದ್ರನಿಲ್ಲದ ಈ ಅಯೋಧ್ಯ ನಗರದಲ್ಲಿರುವುದಕ್ಕಿಂತ ಅರಣ್ಯ ವಾಸದಲ್ಲಿರುವ ಶ್ರೀರಾಮಚಂದ್ರನ ಬಳಿಗೆ ಹೋಗೋಣ ನಡೆ ಅಣ್ಣ. ಸಹೋದರ, ಏನಾದರಾಗಲಿ ನಡೆ ಹೋಗೋಣ.